ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕನ್ನಡ ಹುಡುಗ ಚೇತನ್. ಮಾಡುವ ನಮಸ್ಕಾರಗಳು. ಗೈಸ್, ಇವತ್ತು ಅರ್ಜೆಂಟಲ್ಲಿ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀರಿ. ಯಾಕಂದರೆ ನಮ್ಮ ಅಜಯ್ ಅಣ್ಣ ಒಂದು 2 ಜೊತೆ ಶೂ ಬುಕ್ ಮಾಡವ್ರೆ. ಅದನ್ನು ಅನ್ಬಾಕ್ಸಿಂಗ್ ನಮ್ಮ ವರದಾಣ ಮಾಡ್ತವ್ರೆ. ಇವಾಗ ಅನ್ಬಾಕ್ಸಿಂಗ್ ಮಾಡಿ ಏನು ರಿಯಾಕ್ಷನ್ ಏನಿರುತ್ತಾ ನೀವೇ ನೋಡಿರಂತೆ. ಬನ್ನಿ ನೋಡಿ ಸ್ಟಾರ್ಟ್ ಮಾಡೋಣ. ಹಾಯ್, ವೆಲ್ಕಮ್ ಟು ಚೇತು ಲಾಕ್ಸ್. ಏನು ಗೊತ್ತಾ ಗೈಸ್, ಬೆಳಿಗ್ಗೆ ನಮ್ಮ ಅಜಯ ಒಂದು 3 ದಿವಸ ಆಯಿತು ಗೈಸ್, ಫ್ಲಿಪ್ಕಾರ್ಟಲ್ಲಿ ಏನೋ ಶೂ ಬುಕ್ ಮಾಡೋನು 2 ಜೊತೆ. ಅದು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಇವಾಗ. ಹೆಂಗಿರುತ್ತೆ ಅಂತ ನೋಡೋಣ ಗೈಸ್. ಓಹೋ ಹೋ 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 ಗೈಸ್, ಇದು ಚಿಕ್ಕಪೇಟೆಲೇ ಪರವಾಗಿಲ್ಲ ಗೈಸ್, 200 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಇದು 599 ರೂಪಾಯಿ ಅಂತೆ ಗೈಸ್. ನೋಡಿ ಕ್ವಾಲಿಟಿನೂ ನೋಡಿ ಗೈಸ್, ಏನಂದ್ರು ಏನು ಇಲ್ಲ. ಏನೋ ಪೇಂಟ್ ಹೊಡೆದಿಕ್ಕವ್ರೆ ಗೈಸ್. ಪೇಂಟು ನೋಡಿ, ಪೇಂಟು ಈ ಥರ. ಇದು ಓಕೆ, ತಕ್ಕ ಮಟ್ಟಿಗೆ ಓಕೆ ಗೈಸ್. ಫೋಟೋ ತೋರಿಸು, ಯಾವ ಥರ ಬುಕ್ ಮಾಡಿ ಯಾವ ಥರ ಬಂದೈತೆ ಎಲ್ಲ ಫೋಟೋ. ಅದು ಯಾವ್ದು ತೋರಿಸು, ಅದು ತೋರಿಸ್ರು. ಆ ಶೂ ಎತ್ತು ಆಚಿಕೊಂದು ಅವ್ನು ಬುಕ್ ಮಾಡಿರೋದು ಯಾವುದು, ಅವ್ರು ಇದು ಕೊಟ್ಟಿರೋದು ಯಾವ್ದು ತೋರಿಸು ಗೈಸ್. ನೋಡಿ ಅವ್ನು ಬುಕ್ ಮಾಡಿರೋದು ನಾನು ತೋರಿಸ್ತೀನಿ. ಬಂದಿರೋದು ನೋಡಿ ಶೂ. ಸ್ವಲ್ಪ ಕೈ ಹಿಂದೆ ನೋಡಿ, ಇದು ಬುಕ್ ಮಾಡಿರೋದು. ಇದು ಅಣ್ಣ ಬುಕ್ ಮಾಡಿರೋದು ಇದು, ಸರಿನಾ? ಬಂದಿರೋದು ಇದು. ಹಿಂಗಿಡಿ ಗುರು ಶೂನ ಹಿಂಗ ಹಿಂಗೆ ನೋಡಿ. ಇದು ಯಾವ ಆಂಗಲ್ ಇಂದ ನೋಡ್ರಿ ಈ ತರ ಕಾಣಿಸ್ತಾನೆ ಇಲ್ಲ ಗೈಸ್. ನೋಡಿ ಇನ್ನೊಂದೈತೆ ಗೈಸ್, ಮಸ್ತ್ ಆಗಿರೋದು. ಏನೋ ಶರ್ಟ್ ಗಿಲ್ಟ್ ಇರ್ಬೋದಾ ಗೈಸ್ ಇದ್ರಲ್ಲಿ, ಗೊತ್ತಾಗ್ತಿಲ್ಲ. ನೋಡಿ ಹೇಳಿ, ನೀವೇ ಕಮೆಂಟ್ ಮಾಡ್ರಿ. ಅಮ್ಮನ ಯಾವ್ದೋ ಹಳೆ ಶೂಗಳಿಗೆ. ಓ ಗೈಸ್, ಏನು ಇದು ಗೊತ್ತೇ ಐತಿಲ್ಲ. ಓಹೋ, ನೋಡೋಣ ಗೈಸ್. ಇದೇನ್ ಮಣ್ಣು? ನೋಡೋಣ. ಅಯ್ಯೋ ಬರೀ ಮಣ್ಣು. ಇದು ಪಕ್ಕ ಏನಂದ್ರೆ ತಿಪ್ಪೆಗುಂಡಿಂದ ಎತ್ಕೊಂಡಿರೋದು ತರ ಕಾಣಿಸ್ತೈತೆ ಗೈಸ್ ನನ್ಗೆ. ಯಾಕೆ ಅಂದ್ರೆ ಸುತ್ತ ನೋಡ್ರಿ ಮಣ್ಣು, ನೋಡ್ರಿ ಹೆಂಗೈತೆ. ಮಣ್ಣು ಉದುರ್ತೈತೆ ಬಾಕ್ಸ್ ಇಂದ, ಉದುರ್ತೈತೆ ಗೈಸ್. ಅಯ್ಯೋ ನನ್ಗಂತೂ ಈ ಕುತೂಹಲ ಗೈಸ್. ಈ ಬಾಕ್ಸ್ ನೋಡ್ತಿದ್ರೇನೆ ಕುತೂಹಲ ಅನಿಸ್ತೈತೆ. ಅದು ಓಪನ್ ಮಾಡ್ಕೊಂಡು ನನ್ಗೆ ಯಾಕೋ ಒಂಥರ ಅನಿಸ್ತೈತೆ ಗೈಸ್. ಬಾಕ್ಸ್ ನೋಡ್ರೇನೆ ಗೊತ್ತಾಯ್ತಿಲ್ಲ ಏನು ಅಂತಾನೆ ಗೊತ್ತಾಯ್ತಿಲ್ಲ ಗೈಸ್. ಅಣ್ಣ 10 ರೂಪಾಯಿ ಆಕ್ಟಿಂಗ್ ಮಾಡೋಣ. ಗೈಸ್ ಇಲ್ಲಿ ನೋಡ್ರಿ, ಒಂದೇ ಒಂದು ಚೊಕ್ಲಿ ಬಂದಿದೆ ಗೈಸ್. ಒಂದೇ ಒಂದು ವಿಡಿಯೋ ಕಾಲ್ ಮಾಡೋಣ. ಒಂದೇ ಒಂದು ಅಣ್ಣ ಅಜಯ್ ಹಿಂಗ್ ವಿಡಿಯೋ ಕಾಲ್ ಮಾಡ್ರಿ. ವಿಡಿಯೋ ಕಾಲ್ ಮಾಡೋಣ. ನೋಡಿ, ಬ್ರ್ಯಾಂಡೆಡ್ ಅಂಬಾಸಿಡರ್ ಹಾಕೋದಿದು, ಬ್ರ್ಯಾಂಡೆಡ್ ಮನ್ಸು ವಿಲ ಅಂತ ಒದ್ಲಾಡ್ತೈತೆ. ಹೇಳಕ್ಕಾಯ್ತಿಲ್ಲ ಗೈಸ್. ಗೈಸ್ ಆದ್ರೂ ಕೊಟ್ಟವ್ರೆ ಗೈಸ್. ಯಾರೋ ಯೂಸ್ ಮಾಡಿ ಬಿಟ್ಟಿರೋದನ್ನ ಕೊಟ್ಟವ್ರೆ. ನೋಡಿ ಇಲ್ಲಿ, ನೋಡಿ ಇಲ್ಲಿ ಹೆಂಗಿದೆ ಬಾಕ್ಸ್. ನೋಡಿ ಗೈಸ್, ಹೋಗ್ಲಿ ಬಾಕ್ಸ್ ನೋಡಿ. ಬಾಕ್ಸು ಇಷ್ಟೊಂದು ಕಷ್ಟ. ಶೂ ಅಂತೂ ಕೇಳಲೇ ಬಿಡಿ. ಭತ್ತದಿಂದ ಮಾಡಿರೋದು ಶೂ ಇದು. ಭತ್ತ, ಪ್ಯೂರ್ ಭತ್ತ ಇದು. ಹೆಂಗೆ ಅಂದ್ರೆ ನನಗೆ ಒಂಥರ ಅನಿಸ್ತೈತೆ ಗೈಸ್. ನಾನು ಹಾಕೋಬೇಕು ಅನಿಸ್ತೈತೆ ಗೈಸ್. ನೋಡಿ, ಒಳ್ಳೆ ಬ್ರ್ಯಾಂಡೆಡ್. ಯಾವ್ದಿದು? ಲ್ಯಾಂಬರ್ಗಿನಿನಾ ಗೈಸ್? ಇಲ್ಲಿ ನೋಡ್ರಿ, ಕ್ವಾಲಿಟಿ ಇದು, ಇದ್ರ ಕ್ವಾಲಿಟಿ ಇದು ಸೂಪರ್. ನನಗಂತೂ ತುಂಬಾ ಇಷ್ಟ ಆಗೋಯ್ತು ಗೈಸ್. ನಮ್ ಲೋಕೇಣ ಇವಾಗ ಅಜಯ್ ಹಿಂಗೆ ವಿಡಿಯೋ ಕಾಲ್ ಮಾಡ್ತಾರೆ. ಕಟ್ ಮಾಡಿ ಗೈಸ್ ಅಜಯ್ ಫೋನ್ ತೆಗಿತಿಲ್ಲ ಗೈಸ್. ಇವ್ರು ನಮ್ಮ ಎಗ್ ಮಾಸ್ಟರ್ ಲೋಕೇಣ. ವಿಡಿಯೋ ಕಾಲ್ ತೆಗೆದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಶೂ ಬಗ್ಗೆ ಏನೋ ನಿನ್ನ ಅಭಿಪ್ರಾಯ, ಏನೋ ಇಂಥ ಶೂ ಬುಕ್ ಮಾಡಿದ್ಯಾ ಅಂತ ಹೇಳ್ರಿ. ಅಜಯ ವಿಡಿಯೋ ಆನ್ ಮಾಡ್ಸೋಣ. ವಿಡಿಯೋ ಆನ್ ಮಾಡೋ. ಏನ್ ಮಾಡಿದ್ಯಾ? ಎಲ್ಲ ಕುಡಿಗಿಡದ್ ಮನೆಗೆ ಬಿಟ್ಟವನ್ನ. ನಿನ್ ಫೋಟೋ, ನಿನ್ ಫೋಟೋ ತೋರ್ಸು. ನಿನ್ ಲೇ ನೀನ್ ಇತ್ತು ಇದು ಆನ್ ಮಾಡೋದೇ. ವಿಡಿಯೋ ಆನ್ ಮಾಡೋ ಅಜಯ. ಇರೋಣ ಕತ್ಲಲ್ಲಿ ಏನೋ ಮಾಡ್ತಿದ್ಯಾ? ಏಯ್ ರಗ್ಗೊಚ್ಕೊಂಡವನೆ. ನೋಡಿಲಿ ಹೆಂಗೈತೆ ಶೂ.
ನೋಡ್ದಾ? ನಿಮ್ಮ ಅಭಿಪ್ರಾಯ ಏನು ಅಜಯ್ ಈ ಶೂ ಬಗ್ಗೆ? ಹಾ ಆರ್ಡರ್ ಮಾಡಿದ್ರೆ ಬೇರೆ ಬ್ರೋ ಇದು 519 ರೂಪಾಯಿ ಇತ್ತಿದ್ದು ನಾನು ನೋಡಿ ಆಗ ಕೊಟ್ಟವ್ರು ನನ್ನ ಮಕ್ಕಳವರು 2ರಿಂದ 519. 1000 ಹತ್ತತ್ರ ಆಯ್ತು 2ರಿಂದ. ಹ್ಮ್. ಓ ಇದು 399 ಇದು 599 499 ಇರಬೇಕು. ಹಿಂಗೆ ಕೊನೆದಾಗ ಒಂದು ಹೇಳ್ತೀನಿ. ಗುಡ್ ನೈಟ್. ಸ್ಪೀಡ್ ರೀ. ಓಕೆ ನಾನು ಹೇಳ್ತಾ ಗೈಸ್ ಇದು ಮಸ್ತ್. ಸುನೀಣ ಅಜಯ್ ಬುಕ್ ಮಾಡಿರೋ ಚಪ್ಪಲಿ ಬಗ್ಗೆ ಏನಾದ್ರು ಹೇಳ್ತೀರಾ? ಸೂಪರ್, ಒಳ್ಳೆ ಸ್ಲಿಪ್ಪರ್ ಬುಕ್ ಮಾಡೋ ನನ್ನ ಲೈಫಲ್ಲಿ ಫಸ್ಟ್ ಟೈಮ್. ತುಂಬಾ ಇಷ್ಟ ಆಗಿ ಸ್ಲಿಪ್ಪರ್ ಅಂದ್ರೆ ಫಸ್ಟ್ ಟೈಮ್. ಸ್ಲಿಪ್ಪರ್ ಅಲ್ಲ ಶೂ. ಅದೇ ಅಂಬಾನಿದು. ಅಂಬಾನಿದು. ಓಕೆ, ಅಂಬಾನಿ ಯೂಸ್ ಮಾಡ್ತೇವೆ ನಾವು ಯೂಸ್ ಮಾಡೋದು. ಅವ್ರ ಮಗ ಯೂಸ್ ಮಾಡಿಬಿಟ್ರದು. ಹೌದು. ಗೈಸ್ ಇದರಲ್ಲೇ ಅರ್ಥ ಮಾಡ್ಕೊಳ್ರಿ, ಯಾರು ಫ್ಲಿಪ್ಕಾರ್ಟ್ ಎಲ್ಲ ಹೋಗ್ಬೇಡ್ರಿ. ಯಾವ್ದಾದ್ರು ಲೋಕಲ್ ಸ್ಟೋರ್ಗಳು ಅಲ್ಲೇ ತಗೊಂಡ್ಬಿಟ್ರಿ. ಬೇಕಾದ್ರೆ ಒಂದು 500,000 ಹೆಚ್ಚಾದ್ರೂ ಪರವಾಗಿಲ್ಲ. ದಯವಿಟ್ಟು ನಮ್ಮ ಶಾಪ್ ಬಂದು ವಿಸಿಟ್ ಮಾಡಿ. ಒಳ್ಳೆ ಸ್ಲಿಪ್ಪರ್ ಕೊಡ್ತೀವಿ, ಒಳ್ಳೆ ಶೂ ಕೊಡ್ತೀವಿ, ಒಳ್ಳೆ ಬಟ್ಟೆ ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ. ಪ್ಲೇಸ್ ಹೆಸರು ನಿಮ್ಮ ಅಂಗಡಿ ಹೆಸರು ಅಣ್ಣ? SR ಫ್ಯಾಷನ್. 2 hours later. ಗೈಸ್ ಅವಾಗೆ ನೋಡಿದ್ರಿ ಚಪ್ಪಲಿ, ಅದಕ್ಕೆ ಆನ್ಲೈನ್ ಬುಕ್ ಮಾಡಿಬಿಡ್ರಿ. ನಮ್ಮ ಮಯೂರ ಬ್ಲಾಗಿಗೆ ಬಂದಿದ್ದಾರೆ. ಸ್ವಾಗತ. ಇವಾಗೆಲ್ಲ ಊಟ ಮಾಡೋಣ ಅಂತ ಹೋಟ್ಲ ಹತ್ರ ಬಂದಿದ್ದೀರಿ. ಊಟ ಮುಗಿಸ್ಕೊಂಡು ಹೋಗೋದು. ಏನೇನಿದೆ ಸ್ಪೆಷಲ್ ಐಟಮು ನೋಡ್ಬೋದು ಯಾವ ಥರ ಇದೆ ಅಂತ. ತೋರ್ಸಮ್ಮ ಒಂಚೂರು. ನಮ್ಮ ವರದರಾಜ್ ಅವರು ಇಡ್ಲಿ ತಗೊಂತವ್ರೆ. ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ. ಅಂಕಲ್ ಪರಿಚಯ, ತುಂಬ ಪರಿಚಯ. ಸೊ ಅದಕ್ಕೆ ನೋಡಿಲಿ ಇದ್ರಲ್ಲಿ ಏನೋ ಮಳೆ ಹೊಡಿತಾವನೆ ಮಯೂರ. ಏನೋ ಮಳೆ ಹೊಡಿತಾವನೆ. ಶನಿವಾರ ಏನು ಅಯ್ಯೋ ಹಾಯ್ ಗಾಯ್ಸ್, ಬಿಸಿ ಇಡ್ಲಿ, ಬಿಸಿ ವಡೆ ಬನ್ನಿ ಟೇಸ್ಟ್ ಮಾಡಿ. ನನ್ನ ಹೋಟ್ಲು ಫೇಮಸ್ಸು. ಅಣ್ಣ ಏನಣ್ಣ ನಿಮ್ಮ ಹೋಟ್ಲ್ ಹೆಸರು? ಬಾಲಾಜಿ ಅಂದ್ಬಿಟ್ಟು. ಅಂಕಲ್ ಬೆಳಿಬೇಕು ಅಷ್ಟೇ. ಬಡವ್ರ ಮಕ್ಕಳನ್ನ ಬೆಳೆಸ್ರಿ, ಬಡವ್ರ ಮಕ್ಕಳು ಬಂದು ಊಟ ಮಾಡ್ರಿ. ಗೈಸ್ ಇಡ್ಲಿ ತಿನ್ನಿ, ಬಿಸಿ ಬಿಸಿ ಇಡ್ಲಿ. ಬರ್ರಿ ಇಡ್ಲಿ ಹೋಟ್ಲ ಬಾಲಾಜಿ ಬಾಲಾಜಿ. ಬಾಲಾಜಿ ಬಾಲಾಜಿ ಹೋಟ್ಲಲ್ಲಿ ಬಿಸಿ ಬಿಸಿ ಒಳ್ಳೆ ಸ್ಮೂತ್ ಆಗೈತೆ ಇಡ್ಲಿ. ಬೆಣ್ಣೆ ತಿಂದಂಗೈತೆ ಬರ್ರಿ. ನೋಡ್ರಿ ಅಣ್ಣ, ಏನು ಸಾವಿರ ಗಟ್ಟಲೆ ಜನ ನೋಡ್ಬೋದು ಅಂತ ಅಣ್ಣ. ಹತ್ರ ನೋಡಲ್ಲ, ಒಂದು 200 ಜನ ನೋಡ್ತಾರೆ ವಿಡಿಯೋನ. ಸಾಕು 200 ಜನ ಬರ್ರಿ, 20 ಜನ ಬರ್ಲಿ. ಅವ್ರು 20 ಜನ ಕೇಳ್ತಾರೆ. ಯಾವ ಇದಲ್ಲ ಯಾರು ಅವ್ರ ಮಕ್ಕ ತೋರ್ಸು. ಅವಾಗೆ ತೋರಿಸಿಲ್ಲ ಅಣ್ಣ. ಅಣ್ಣ ಯಾರು ನೆನ್ಸ್ಕೊಂಡ್ರ ಇಲ್ವಾ, ಇವನಂತೂ ಬೈಕೊಂಡಿರ್ತಾನಣ್ಣ. ಹಂಗಲ್ಲ, ಇವ ಯಾವ ಬೋಳಿ ಮಗ. ಎಲ್ಲ ಹತ್ರ ಬರ್ರಿ. ಆಯ್ತು ಬಾಗುರು. ಬಿಯಾನ್ಸಿಗಳು ಇರಿಬ್ರು ಕುಚಿಕುಗಳು. ನಿನ್ನ ಕಣ್ಣ ಮುಂದೆ ನಾನು ಜಲ್ದಿ ಸತ್ತು, ಮುಂದೆ ನಿನ್ನ ಜೀತದಾಳಾಗಿ ಹುಟ್ಟಿ ಹೊತ್ತು ತಿರುಗುತ್ತೀನಿ, ಋಣ ಮುಟ್ಟಿಸುತ್ತೀನಿ. ಗೆಳೆಯ ಕುಚಿಕು ಗೆಳೆಯ, ಆಗ ನೀನೆ ಒಡೆಯ, ನಾನು ಗೆಳೆಯ. ಬಗ್ಗೆ ಹೇಳ್ರಪ್ಪ. ಗೈಸ್ ನಮ್ಮ ಗ್ಯಾಂಗ್ ಎಲ್ಲರೂ ನೆಕ್ಸ್ಟ್ ಮಂಡೇ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗ್ತಾ ಇದ್ದೀರಿ. ಎಲ್ಲರೂ ವೆಯ್ಟ್ ಮಾಡ್ತಾ ಇರಿ. ಹೇಳೋಣ. ಕುತೂಹಲ ಗುರುವು, ಕುತೂಹಲ. ನನಗೆ ಜೋಶು ಗೈಸ್ ದೋಸೆ ಬಂತು. ಎಲ್ಲ ಜಡ್ದು ಬಿಡೋದೆ. ಸೈಡ್ಗೆ ಬರ್ರ ಪಾಕೆಟ್ ಹೋಗೋಣ. ಗೈಸ್ ಏನು ಗೊತ್ತಾ, ಏನನ ಮೈಸೂರು ಹೈವೇಲಿ ಹೋಗ್ತಿದ್ರೆ
ಇಲ್ಲಿ ಐಮ್ಯಾಕ್ ಇದೆ, ಐಮ್ಯಾಕಿಂದ ಚೂರು ಮುಂದೆ ಬಂದು ಲೆಫ್ಟ್ ಸೈಡಲ್ಲೇ ಇರುತ್ತೆ. ಮಸ್ತಾಗಿದೆ ಗೈಸ್. ಬಾಲಾಜಿ ಫುಡ್ ಅಂತ, ನಾವೇ ಫುಡ್ ಅಂತ ಸೇರಿಸಿದ್ದೀವಿ. ಬಾಲಾಜಿ ಅಷ್ಟೇ ಇರೋದು. ಬಾಲಾಜಿ ಬಾಳೆ ಎಲೆ ಊಟ. ಹಾಂ ಅಷ್ಟೇ. ಬೆಣ್ಣೆ ಹಾಕೊಡ್ತಾರೆ ಗೈಸ್, ಮಕ್ಕಳು ತಿಂತಿದ್ವಿ. ಎಮ್ಮಿ ಗುಲಾಬ್ ಜಾಮ್ ಥರ ಇದೆ ನೋಡ್ರಿ ನಮ್ಮ ಸುನೇಣ ಬಂದು ಏನಾದ್ರು ಹೇಳೋಣ. ದೋಸೆನೆ ಸೂಪರ್ ದೋಸೆ. ಆಂಟಿ 1 ಮಿಲಿಯನ್ ಸಬ್ಸ್ಕ್ರೈಬರು. ಯಾವ್ದು ಇಲ್ಲ ಆಂಟಿ, ಇನ್ನ 45 ಜನ ಅಷ್ಟೇನೆ. ಇಡ್ಲಿ ಮಾತ್ರ ಅಣ್ಣ ಬೆಣ್ಣೆ ಇದ್ದಂಗೆ ಐತೆ ಅಣ್ಣ ಇಡ್ಲಿ ಮಾತ್ರ. ಅಣ್ಣನ ಹತ್ರ ಬನ್ನಿ, ಟೇಸ್ಟ್ ಮಾಡಿ. ಜುವೆಲರಿ ಶಾಪ್ ಓನರು. ನಿನ್ ಕೆಟ್ಟ ಮಾತು ಬೈತೀನಿ ನೋಡಿ, ನಿನ್ ಸಣ್ಣ ಮಗ ಅಂತ ಸುಮ್ಮನೆ ಇದೀನಿ ನಾನು. ಅಲ್ಲ ಬರ್ದಾ ಇವಣ್ಣ ಬಂದು ಫುಡ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ರೆ ಜ್ಯುವೆಲರಿ ಶಾಪ್ ಓನರ್ ನಿಜವಾಗ್ಲೂ ಇಡ್ಲಿ ಮಾತ್ರ ಸೂಪರ್ ಆಗಿದೆ. ಹೋಗೋ ಟೈಮಲ್ಲಿ ಡೆಕತ್ಲೈನ್ ಆಪೋಸಿಟಲ್ಲೇ ಇರೋದು ಬಾಲಾಜಿ ಅಂದ್ಬಿಟ್ಟು ಬಂದು ವಿಸಿಟ್ ಮಾಡಿ. ಸೂಪರ್ ಟೇಸ್ಟು, ವಿಸಿಟ್ ಮಾಡಿ. ಅಣ್ಣ ನಿಮ್ಮ ಹೋಟ್ಲ್ ಬಗ್ಗೆ ಹೇಳೋಣ, ಯಾರು ನೋಡೋರು ಬರ್ತಾರೆ. ಬಗ್ಗೆ ಏನಿಲ್ಲಪ್ಪ, ಎಲ್ಲ ಇವ್ರ ಬಗ್ಗೆ ಹೇಳ್ರಪ್ಪ. ಹೇಳ್ರಿ ನಿಮ್ಮ ಹೋಟ್ಲ್ ಬಗ್ಗೆ. ಬಾಲಾಜಿ ಅಂದ್ಬಿಟ್ಟು ಹೋಟ್ಲ್ ಹೆಸರು. ಬನ್ನಿ, ಡೆಕತ್ಲೈನ್ ಎದುರುಗಡೆನೇ ಇರೋದು. ಅಣ್ಣನೇ ಓನರು ಮನು ಅಂದ್ಬಿಟ್ಟು ವಿಸಿಟ್ ಮಾಡಿ. ಬೆಣ್ಣೆ ಮಸಾಲೆ ಇದೇ ಇರುತ್ತೆ ಪ್ರತಿದಿನ. ಬೆಣ್ಣೆ ಮಸಾಲೆ, ಎಳ್ಳಿಕಾಯಿ ಚಿತ್ರಾನ್ನ, ಮೆಂತೆ ಪಲಾವ್. ಇಡ್ಲಿ ಮಾತ್ರ ಅಣ್ಣ ಬೆಣ್ಣೆ ಇದ್ದಂಗೆ ಐತೆ. ಬಂದು ತಿನ್ನಿ, ನೀವು ಬೆಣ್ಣೆ ತರ ಹೋಗಿ ಅಣ್ಣ. ಇಲ್ಲ ಅಷ್ಟೇ, ಪ್ರತಿದಿನ ಬೆಣ್ಣೆ, ಫ್ರೆಶ್ ಬೆಣ್ಣೆ ಇದೇ ಇರುತ್ತೆ. ಗಾಯ್ಸ್ ಇವರೆಲ್ಲಪ್ಪ ಇದು ಹೋಯ್ತಾರೆ ಟಕ್ಕತ್ತಾರ ಮಕ್ಕಳು ಎಲ್ಲ ಉಂಟಾರೆ. ಮಕ್ಕಳು ನೋಡ್ಕೊಳ್ಳಿ, ಎಲ್ಲ ಪಕ್ಷಿಗಳು ಏನೇ ಕಳ್ತನ ಆದ್ರೆ ಇವ್ರ ಹೆಸರೇ ಹೇಳಿ. Tomorrow. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಗೈಸ್. ನೆನೆ ನೋಡ್ದಂಗೆ ನಮ್ಮ ಅಜಯ ಒಂದು 2 ಜೊತೆ ಶೂ ಬುಕ್ ಮಾಡಿ ಅದರಲ್ಲಿ ಚೆನ್ನಾಗಿಲ್ಲರ ಕ್ವಾಲಿಟಿ ಬಂದು, ಒಂದು ಚೆನ್ನಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿಲ್ಲ, ಪ್ಲಸ್ ಇನ್ನೊಂದು ಬಂದು ಯೂಸ್ಡ್ ಶೂ ಕೊಟ್ಟಿದ್ದಾರೆ. ಅದು ಒಂದೇ ಒಂದು ಪೀಸ್ ಶೂ ಕೊಟ್ಟಿರೋದು. ಅದನ್ನು ರೀಫಂಡ್ ಇದು ಏನಪ್ಪ ಎಕ್ಸ್ಚೇಂಜಿಗೆ ತಿರ್ಗಿ ಹಾಕಿದ್ದಾನೆ. ಸೊ ಈಸ್ಕೊಂಡಾಗ ಬಂದ್ಬಿಟ್ಟು ಅವರು ಆಗಲ್ಲ, ಕಸ್ಟಮರ್ ಕೇರ್ ಕಾಲ್ ಮಾಡಿ ಅಂತ ಹೇಳಿದ್ದಾರೆ. ಇವಾಗ ಅದ್ರ ಬಗ್ಗೆ ಕಸ್ಟಮರ್ ಕೇರ್ ಕಾಲ್ ಮಾಡೋಣ ಅಂತ ಅರ್ಧ ಅವರಿಂದ ನಂಬರ್ ಹುಡುಕ್ತಾ ಇದ್ದೀರಿ, ನಂಬರೇ ಸಿಗ್ತಿಲ್ಲ. ಅದಕ್ಕೆ ನಮ್ಗೆ ಲೋಕೇಣ ಏನು ಹೇಳ್ಬೇಕಂತವ್ರೆ ಹೇಳ್ತಾರೆ, ಕೇಳಿಸ್ಕೊಳ್ರಿ. ನೋಡಿ ಫ್ರೆಂಡ್, ಇವ್ನು ನಮ್ಮ ಹುಡುಗ ಅಜಯ್ ಅಂತ ಫ್ಲಿಪ್ಕಾರ್ಟ್ ಶೂ ಬುಕ್ ಮಾಡಿದ್ದ. ನೋಡಿ ಅವ್ನು ಬುಕ್ ಮಾಡಿರೋದು ತೋರಿಸ್ತೀನಿ ನಿಮ್ಗೆ. ಇದು ಈ ಶೂ ಬುಕ್ ಮಾಡಿರೋದು ನಮ್ಮ ಅಜಯ. ಈ ಫ್ಲಿಪ್ಕಾರ್ಟ್ ಅಲ್ಲಿ ಕಳಿಸಿರೋದು ಯಾವ್ದು ಅಂದ್ರೆ ನೋಡಿ ಏನ್ ಸಖತ್ತಾಗವೆ. ಒಂದಲ್ಲಿ ಯಾರವನು ವಿಜಯ್ ಮಲ್ಯ, ಅವನು ಹಾಕಿಲ್ಲ ಅವ್ನ ಲೈಫಲ್ಲೇ ಆ ತರ ಶೂ ಕಳ್ಸ್ಯಾರ ನೋಡಿ. ಅದು ಒಂದೇ ಒಂದು, ಎರಡಲ್ಲ, 2 ಕಳಿಸಿರಿ. ಇದನ್ನಾರು ವಾಶ್ ಮಾಡ್ಬಿಟ್ಟು ಪಾಪ ಟ್ರಿಪ್ ಹೋಯ್ತಾವ್ರೆ ಹುಡುಗರೆಲ್ಲ. ಇದನ್ನಾರು ವಾಶ್ ಮಾಡ್ಬಿಟ್ಟು ಅದ್ರ ಜೊತೆ ಹಾಕೊಂಡು ಹೋಗಿರೋರು. ಇವಾಗ ಟ್ರಿಪ್ಗೂ ಹೋಗಿಲ್ಲ, ಅವ್ನು ಕೆಲಸ ಮಾಡಿ ಶೂವಿಂದ ಕ್ಯಾನ್ಸಲ್ ಆಯ್ತು ಅವ್ನು ಟ್ರಿಪ್ಪು. ನೋಡಿ ಫ್ಲಿಪ್ಕಾರ್ಟ್ ಆ ಥರ ಕೆಲಸ ಮಾಡಿ ಕಳಿಸವ್ರೆ ನೋಡಿ. ಇದು ಅವ್ರದ್ದೇ. ಫ್ಲಿಪ್ಕಾರ್ಟಿಂದ ಇನ್ನೊತ್ತಿ ಆರ್ಡರ್ ಮಾಡಬೇಡಿ ಗೈಸ್. ಯಾರು ಈ ಥರ ಮೋಸ ಆಗ್ತಿರುತ್ತೆ, ಆರ್ಡರ್ ಮಾಡಿದ್ರೆ ಬೇಡ್ರಿ ಗೈಸ್. ವಿಡಿಯೋ ನೋಡೋರಲ್ಲ ಆದಷ್ಟು ದಯವಿಟ್ಟು ಯಾರು ಫ್ಲಿಪ್ಕಾರ್ಟಲ್ಲೆಲ್ಲ ಬುಕ್ ಮಾಡೋ ಬದಲು 100-200 ಜಾಸ್ತಿ ಯಾರು ಪರವಾಗಿಲ್ಲ, ಲೋಕಲ್ ಅಂಗಡಿಗಳಿಗೆ ಹೋಗಿ ತೊಗೊಂಬಿಡಿ, ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ಈ ಫ್ಲಿಪ್ಕಾರ್ಟಲ್ಲೆಲ್ಲ ಬುಕ್ ಮಾಡಿ ಸುಮ್ಮನೆ ಈ ಥರ ಮೋಸ ಹೋಗೋ ಬದಲು ಏನಕ್ಕೆ. ನೋಡಿ ಇವಾಗ ಅವ್ನು ಕಸ್ಟಮರ್ ಕೇರ್ ಕಾಲ್ ಮಾಡಬೇಕು, ಅವ್ನು ಕಸ್ಟಮರ್ ಕೇರ್ ನಂಬರ್ ಹುಡುಕ್ತಾವನು, ಅದು ಸಿಗ್ತಿಲ್ಲ. ಸೊ ನಿಮಗೂ ಈ ಪರಿಸ್ಥಿತಿ ಆಗೋದು ಬೇಡ, ದಯವಿಟ್ಟು ಅಂಗಡಿಗಳಿಗೆ ಹೋಗಿ ಅಲ್ಲೇ ತೊಗೊಳ್ಳಿ. ಈ ಥರ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಮತ್ತೊಮ್ಮೆ ಬೇರೆ ವಿಡಿಯೋದಲ್ಲಿ. ಬಾಯ್.